ದಾವಣಗೆರೆ ಉಪಚುನಾವಣೆ ಯಾರು ಗೆಲ್ಬಹುದು ಅಂತೀರಾ? ಏನ್ ಹೇಳಕ್ ಇಷ್ಟಪಡ್ತೀರಾ? ನೋಡಿ, ಯಾರು ಗೆಲ್ಲಬಹುದು ಅಂತ ನಾವು ಇಲ್ಲಿ ಕೂತು ಊಹಿಸುದಲ್ಲ. ಜನ ಯಾರಿಗೆ ಮತ ಹಾಕ್ತಾರೋ ಅವ್ರು ಗೆಲ್ಲಬಹುದು. ಆದರೆ ಶಾಮನೂರು ಶಿವಶಂಕರಪ್ಪ ಅವರು ಮತ್ತು ನಾವು ಒಂದು ಹಳೆಯ ಸಂಬಂಧ ಇದೆ ನಮ್ಗೆ. ಅವರು ಮತ್ತು ನಾವು ಒಂದೇ ಜಿಲ್ಲೆಯವರು, ನಾವಿಬ್ರು ಬಿಜಾಪುರ ಜಿಲ್ಲೆಯವರು. ಇದು ಒಂದನೇದು. ಎರಡನೇದು, 1988ರಲ್ಲಿ ಶಾಮನೂರವರ ಪುತ್ರ ಎಸ್ ಬಚ್ಚೇಶ್ ಅವರು ಚಿತ್ರದುರ್ಗ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾಗಿದ್ರು. ಆಗ ದಾವಣಗೆರೆ ಮತ್ತು ಚಿತ್ರದುರ್ಗ ಎರಡು ಒಂದೇ ಜಿಲ್ಲೆ ಆಗಿತ್ತು. ಆ ಸಮಯದಲ್ಲಿ ಎಸ್ ಬಚ್ಚೇಶ್ ಅವರು ಕುವೆಂಪು ಯೂನಿವರ್ಸಿಟಿಗೆ ಫೋನ್ ಮಾಡಿ ನನಗೆ ಚಿತ್ರದುರ್ಗ ಗೌರ್ಮೆಂಟ್ ಕಾಲೇಜಲ್ಲಿ ಸೀಟ್ ಕೊಡಿಸ್ತಾರೆ. ಅವರು ಮತ್ತು ಪಾಪಯ್ಯ ಉಪಾಧ್ಯಕ್ಷರು, ಎಸ್ ಬಚ್ಚೇಶ್ ಅವರು ಅಧ್ಯಕ್ಷರವಾಗ. ಇದು ಎರಡನೇ ಸಂಬಂಧ. ಈ ಮೂರನೇ ಸಂಬಂಧ ಏನಿದೆ ಅಂದ್ರೆ, ಅವರು ಜನರಿಗೆ ಆಗ ತುಂಬಾ ಸೇವೆ ಮಾಡಿದ್ದಾರೆ. ಕಾಲೇಜುಗಳು, ಶಿಕ್ಷಣ ಎಲ್ಲ ರೀತಿಯಲ್ಲಿ ಸೇವೆ ಮಾಡಿದ್ದಾರೆ. ಅವರಿಗೆ ಜನ 5 ವರ್ಷಕ್ಕಾಗಿ ಆಯ್ಕೆ ಮಾಡಿದ್ರು. ಇನ್ನೂ ಅವರು ಅವಧಿ ಪೂರ್ತಿ ಆಗಿಲ್ಲ. ಆದ ಕಾರಣ ಆ ಉಳಿದ ಅವಧಿಗೆ ಅವ್ರ ಮೊಮ್ಮಗ ನಿಂತಿದ್ದಾನೆ. ನಿಂತಿದ್ದಾನಂದ್ರೆ ಮೊಮ್ಮಗನಿಗೆ ಅನುಭವ ಇಲ್ಲ ಅಂತ ಒಂದು ಪ್ರಶ್ನೆ ಬಂದಿದೆ. ಮೊಮ್ಮಗನಿಗೆ ಅನುಭವ ಇಲ್ಲ ಅಂತ ಪ್ರಶ್ನೆ ಬಂದಿದೆ. ನಮಗೆ ಅನುಭವ ಇಲ್ಲದ ವ್ಯಕ್ತಿಗಳೇ ಬೇಕಾಗಿದ್ದಾರೆ. ಯಾಕಂದ್ರೆ ಆತನಿಗೆ ಅನುಭವ ಇಲ್ಲ, ಆದ್ರೆ ಕೆಲಸ ಮಾಡುವಂತ ಕೌಶಲ್ಯತೆ ಇದೆ, ಜನರಿಗೆ ತಿಳಿಯುವಂತ ಜ್ಞಾನ ಇದೆ, ಸೇವೆ ಮಾಡುವ ಶಕ್ತಿ ಇದೆ, ಜನರಲ್ಲಿ ಹೋಗುವ ಆಸಕ್ತಿ ಇದೆ, ಅಲ್ಲದೆ ಹೈಲಿ ವಿದ್ಯಾವಂತ ಇದ್ದಾನೆ. ಈಗ ಅನುಭವ ಈಗಿರುವ MLAಗಳಿಗೆ, ಎಲ್ಲರಿಗೂ ಅಂತ ಹೇಳಕ್ಕಾಗಲ್ಲ, ಸಾಕಷ್ಟು MLAಗಳಿಗೆ ಅನುಭವ ಏನಿದೆ ಅಂದ್ರೆ, ನಮ್ಮ ಕ್ಷೇತ್ರಕ್ಕೆ ಗ್ರಾಂಟ್ ಎಷ್ಟು ಸ್ಯಾಂಕ್ಷನ್ ಮಾಡಬೇಕು, ಅದರಲ್ಲಿ ಕಮಿಷನ್ ಎಷ್ಟು ಹೊಡಿಬೇಕು. ಈ ಅನುಭವ ಅಂತೂ ಶಾಮನೂರು ಅವ್ರ ಮೊಮ್ಮಗನಿಗೆ ಇಲ್ಲ. ಅದು ನಮಗೆ ಸಂತೋಷದ ವಿಷಯ. ಇದು ಒಂದಾದ್ರೆ, ಎರಡನೇದು, ಅಲ್ಲಿ ಶಾಮನೂರವರು ತುಂಬಾ ಧೈರ್ಯವಂತರು. ಅವರಿಗೆ ಮನಸ್ಸಿನಲ್ಲಿ ಏನಿರುತ್ತೆ ಓಪನ್ ಆಗಿ ಹೇಳ್ಬಿಡು ಅವರು. ಒಂದು ಉದಾಹರಣೆ ಏನಂದ್ರೆ, ವಿಜೇಂದ್ರ ಅವರು ಅವ್ರಿಗೆ ಭೇಟಿ ಆಗಕ್ಕೆ ಹೋಗ್ತಾರೆ. ಯಡಿಯೂರಪ್ಪನವ್ರ ಮಗ ರಾಜೇಂದ್ರ ಅವರು ಅವ್ರಿಗೆ ಭೇಟಿ ಆಗಕ್ಕೆ ಹೋಗ್ತಾರೆ, ಆಶೀರ್ವಾದ ಪಡಿತಾರೆ. ಆಶೀರ್ವಾದ ಕೊಡುವಾಗ ಅವ್ರು ಓಪನ್ ಹೇಳ್ಬಿಡ್ತಾರೆ, ಶಿವಮೊಗ್ಗದ ಮತದಾರರು ಅಂದ್ರೆ ಅವ್ರ ಅಭಿಮಾನಿಗಳು ರಾಘವೇಂದ್ರ ಆಶೀರ್ವಾದ ಮಾಡಿ ಅಂತ ಹೇಳ್ಬಿಡ್ತಾರೆ. ಕಾಂಗ್ರೆಸ್ ಬಿಜೆಪಿ ಪಕ್ಷ ಅದು ಇದು ನೋಡ್ಲೇ ಇಲ್ಲ ಅವರು. ಓಪನ್, ಬೇರೆಯವರಾದ್ರೆ ಒಳಗಿಂದ ಒಳಗೆ ಮಾಡ್ತಿದ್ರು, ಇವ್ರು ಓಪನ್ ಹೇಳ್ತಾರೆ. ಅಂದ್ರೆ ಅವ್ರ ಮನಸ್ಸು ಸ್ವಚ್ಛ ಅಂತ, ಮನಸ್ಸಿನಲ್ಲಿ ಏನಿದೆ ಒಳಗಿಟ್ಕೊಂಡು ಹೊರಗೊಂದಿಲ್ಲ, ಓಪನ್ ಮಾಡ್ತಾರೆ, ಅವರು ಹೇಳ್ಬಿಡ್ತಾರೆ. ಹಾಗೆ ಅವರು ರಾಘವೇಂದ್ರ ಗೆಲ್ತಾರೆ. ಹೇಳ್ಬೇಕಾದ್ರೆ ತನ್ನ ಪಕ್ಷಕ್ಕೆ ವಿರೋಧ ಹಾಕೋತಾರೆ, ಬಂಗಾರಪ್ಪ ಅವ್ರ ಫ್ಯಾಮಿಲಿಗೆ ವಿರೋಧ ಹಾಕೋತಾರೆ. ಇಷ್ಟೆಲ್ಲ ಆದ್ರೂ ಅವ್ರು ಓಪನ್ ಹೇಳ್ತಾರೆ. ಇವತ್ತು ಸನ್ಮಾನ್ಯ ಯಡಿಯೂರಪ್ಪ, ರಾಜಾಹುಲಿ ಅವರು ಅದೇ ರೀತಿ ಓಪನ್ ಹೇಳಿ ಅಲ್ಲಿ ಬಿಜೆಪಿ ಅಭ್ಯರ್ಥಿ ಹಾಕದೇ ಇದ್ರೂ ನಡೀತಿತ್ತು. ಯಾಕಂದ್ರೆ ಒಂದ್ ಸೈಡ್ ವೋಟಿಂಗ್ ಆಗ್ತಿತ್ತು. ಅವರು ಶಾಮನೂರವರ ಮನೆ ದುಃಖದಲ್ಲಿದೆಯಲ್ಲ, ಅದೇ ದುಃಖದಿಂದ ಹೊರಗೆ ತೆಗೆದಂಗೆ ಅನ್ಸುತ್ತೆ. ಇವಾಗ ದಾಸ್ ಕರಿಯಪ್ಪ ಅವ್ರಿಗೆ ಹಾಕಿದ್ದಾರೆ, ಅಲ್ಲಿ ಬಿಜೆಪಿ ಅವರು ಅವ್ರಿಗೆ ಮತ ಹಾಕ್ತಾ ಇಲ್ಲ, ಒಳಗಿಂದ ಒಳಗೆ ಈ ಕಡೆ ಹಾಕ್ತಾ ಇದ್ದಾರೆ. ಅದು ಸರಿ ತಪ್ಪು, ಅದು ಅವ್ರಿಗೆ ಬಿಟ್ಟು ವಿಷಯ. ಆದ್ರೆ ಓಪನ್ ಮಾಡಿದ್ರೆ ಅದು ಒಳ್ಳೇದಿತ್ತು, ಮಾಡಿಲ್ಲ. ಈಗಲೂ ಮಾಡಬಹುದು, ಅವಕಾಶ ಇದೆ. ಮಾಡಿ ನನಗೆ ಅವರು, ನನ್ನ ಜಿಲ್ಲೆಯವರು ಒಂದು, ಎರಡನೇದವರು B.Ed ನಲ್ಲಿ ಸಪೋರ್ಟ್ ಮಾಡಿದೆ. ಆ ಋಣ ತೀರಿಸೋದಕ್ಕೆ ನಾನೇನ್ ಮಾಡಿದೆ, ಕೊಪ್ಪಳದಿಂದ ಒಂದು ಟೀಮ್ ಕಳೆದಿದೆ ಎಲ್ಲ ಸರ್ವೆ ಮಾಡಕ್ಕೆ. ಆಮೇಲೆ ಹುಬ್ಬಳ್ಳಿಯಿಂದ ಒಂದು ಟೀಮ್ ಕಳೆದಿದೆ, ಕೊಪ್ಪಳಿಂದ ಯೂಸುಫ್ ಸಾಬ್
ಯೂಸುಫ್ ಸಾಬರ ಅಧ್ಯಕ್ಷತೆಯಲ್ಲಿ ಕಾರ್ ಕೊಟ್ಟು ಕಳಿಸಿದ್ದೆ. ಆಮೇಲೆ ಹುಬ್ಳಿಯಿಂದ ನದಾಫ್ ವಕೀಲರು, ಶೌಕತ್ ನದಾಫ್ ವಕೀಲರು, ಅವ್ರ ಕಾರ್ ತಗೊಂಡು ಹೋಗಿ ಅವ್ರಿಗೆ ಭೇಟಿಯಾಗಿ ಏನನ್ನು ಮಾಡಬೇಕು ಮಾಡಿ ಬಂದಿದ್ದಾರೆ. ಇನ್ನೂ ನನಗೆ ಸಂಪರ್ಕದಲ್ಲಿ ಯಾರ್ಯಾರಿದ್ದಾರೆ, ನಮ್ಮ ಅಭಿಮಾನಿಗಳು ಯಾರ್ಯಾರಿದ್ದಾರೆ, ಎಲ್ಲರಿಗೆ ನಾನು ಓಪನ್ ಆಗಿ ಶಾಮನೂರ್ ಅವ್ರ ಮನೆತನಕ್ಕೆ ಮತ ಹಾಕಿ ಆ ಮನೆತನಕ್ಕೆ ಆ ದುಃಖದಿಂದ ಹೊರಗೆ ತೆಗೀರಂತ ಹೇಳಿದ್ದೇನೆ. ಯಡಿಯೂರಪ್ಪನವರು ಸೇರಿದಂತೆ ಎಲ್ಲರೂ ಶಾಮನೂರು ಶಿವಶಂಕರಪ್ಪ ಅವರ ಮೊಮ್ಮಗನ ಬೆಂಬಲಕ್ಕೆ ನಿಂತು ಆ ಮನೆತನಕ್ಕೆ ದುಃಖದಿಂದ ಹೊರಗೆ ತೆಗಿತಾರಂತ ನಂಬಿದ್ದೇನೆ. ಧನ್ಯವಾದಗಳು. ಸರ್, ಅವರು ಎಷ್ಟು ಮಟ್ಟದಲ್ಲಿ ಗೆಲ್ಬೋದು ಅಂತೀರಾ? ಆಮೇಲೆ ಮೈನಾರಿಟಿದಲ್ಲಿ ಒಂದು ದಂಗಲ್ ಆಗಿದೆ, ಸುಮ್ನೆ ಅಲ್ಲೋಲ ಕಲ್ಲೋಲ ಏನು ನಡೆದಿಲ್ಲ ಅಂದ್ರೂ ಅಲ್ಲೋಲ ಕಲ್ಲೋಲ ನಡೀತಾ ಇದೆ. ಇವಾಗ ಮೈನಾರಿಟಿ ವೋಟ್ ಹಾಕಬಾರ್ದು, ಇವರು ಯಾರು ಇದು ಮಾಡಬಾರ್ದು, ಓಟೆ ಮತಾನೇ ನೀಡಬಾರ್ದು ಅಂತ ಹೇಳ್ತಾ ಇದ್ದಾರೆ. ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಇಲ್ಲ, ಅದು ಮತಾನೇ ನೀಡಬಾರಂತ ಯಾರು ಹೇಳಿಲ್ಲ, ಹೇಳಂಗೂ ಇಲ್ಲ. ಯಾಕಂದ್ರೆ ಇಲ್ಲ ಇದು ನಾನು ಒಪ್ಪಲ್ಲ. ಸಾದಿಕ್ ಪೈಲ್ವಾನ್ ಅವರು ನಿಂತ್ರೆ ಸಾದಿಕ್ ಪೈಲ್ವಾನ್ ಅವರು ಮತ್ತು ಇವರು ನಮ್ಮ SS ಮಲ್ಲಿಕಾರ್ಜುನ್ ಅವರು ತುಂಬಾ ಆತ್ಮೀಯತೆಯಲ್ಲಿದ್ದಾರೆ. ಎರಡನೇದು, ಸಾದಿಕ್ ಪೈಲ್ವಾನ್ ಅವರು ಬಂಡ ಅಭ್ಯರ್ಥಿಯಾಗಿ ನಾಮಿನೇಷನ್ ಮಾಡಿದ್ರು. ಅಣ್ಣ ನಾಮಿನೇಷನ್ ಮಾಡಿದ್ರು, ತಮ್ಮ ಹೋಗಿ ಅಯ್ಯೂಬ್ ಪೈಲ್ವಾನ್ ಹೋಗಿ 11 ಜನರ ಟೀಮ್ ತಗೊಂಡು ಅಲ್ಲಿ ಕೆಲಸ ಮಾಡ್ತಾ ಇರೋ ರಿಪೋರ್ಟ್ ನನಗೆ ಯಾರು ಹೇಳಿದ್ರು, ಕೊಪ್ಪಳದಿಂದ ನಾನು ಕಳಿಸಿದ್ನಲ್ಲ ಅವರೆಲ್ಲ ಹೇಳಿದ್ರು. ಅವರೆಲ್ಲ ಬೇಕಾಗಿದ್ದಾರೆ. ಈ ಮಾತು ನೀವು ಮಲ್ಲಿಕಾರ್ಜುನ್ ಅವ್ರಿಗೆ ಕೇಳ್ಬಹುದು, ಸಮರ್ಥ ಅವ್ರಿಗೆ ಕೇಳ್ಬಹುದು, ಶ್ರೀಮತಿ ಪ್ರಭಾ ಅವ್ರಿಗೆ ಕೇಳ್ಬಹುದು. ನಮ್ಮ ಜನ ಹೋಗಿ ಅಲ್ಲಿಗೆ ವರ್ಕೌಟ್ ಮಾಡಿ ಬಂದಿದ್ದಾರೆ. ಅವ್ರು ಗೆಲ್ತಾರೆ. ಈಗ ಎಷ್ಟು ಅಂತರದಲ್ಲಿ ಗೆಲ್ತಾರೆ ಅಂದ್ರೆ ಯಡಿಯೂರಪ್ಪನವ್ರು ಸಪೋರ್ಟ್ ಮಾಡಿದ್ರೆ ಅವಿರೋಧವಾಗಿ ಆಗ್ತಾರೆ. ಸಾಮಾನ್ಯ ವ್ಯಕ್ತಿ, ಒಳ್ಳೆ ಅನುಭವ ಇರೋ ವ್ಯಕ್ತಿ ಅಂತಾನು ಹೇಳ್ಬೋದು ಸಮರ್ಥನ. ಇಲ್ಲ, ನಾನು ಸಮರ್ಥಗೆ ನೋಡಿಲ್ಲ. ನಾನು ಟಿವಿಯಲ್ಲಿ ನೋಡಿದ್ದು. ನಾನು ಹಂಗೆ ಚಪ್ಪಲಿ ಇಲ್ಲ ಇಲ್ಲವ, ನೀವು ಹೋಗಿದ್ದೀರಿ, ನೀವು ವರ್ಣನೆ ಮಾಡಬಹುದು. ನಾನು ಅವರ ಹೊಗಳ ಬಟ್ಟಲ್ಲ ಮನ್ಸಿಗೆ ನನಗೆ ಏನ್ ಸರಿ ಅನಿಸುತ್ತೆ ಅದೇ ಹೇಳ್ತೇನೆ. ನಾನು ಯಾರ್ದು ಬಕೆಟ್ ಹಿಡಿದು ಕೆಲಸ ಮಾಡೋ ಮನುಷ್ಯ ಅಲ್ಲ. ನಾನು ಇವತ್ತು ನನಗೆ ದುಃಖ ಏನಂದ್ರೆ ಶಾಮನೂರು ಶಿವಶಂಕರಪ್ಪ ಅವರು ಇಲ್ಲ, ಅವ್ರ ಮನೆತನ ದುಃಖದಲ್ಲಿದೆ. ಆ ದುಃಖದಿಂದ ತೆಗೆಯುವುದು ನಮ್ಮ ಕರ್ತವ್ಯ, ಅಷ್ಟೇ ನಾನು ಹೇಳ್ತೀನಿ. ಮುಂದಿಂದ ನಾನು ಬಣ್ಣನೆ ಮಾಡಕ್ ಹೋಗಲ್ಲ. ಆ ಬಣ್ಣನೆ ಮಾಡೋ ವ್ಯಕ್ತಿನೂ ನಾನಿಲ್ಲ. ಈಗ 9ನೇ ತಾರೀಕು ಮತದಾನ ಇರೋದ್ರಿಂದ ದಾವಣಗೆರೆ ಜನತೆಗೆ ಏನ್ ಇಷ್ಟಪಡ್ತೀವಿ? ದಾವಣಗೆರೆ ಜನತೆ ನೋಡಿ, ವಿಶೇಷವಾಗಿ ಅಲ್ಲಿ ಶಾಂತಿಯಿಂದ ಮತದಾನ ಆಗಲಿ. ಇವರು SS ಮಲ್ಲಿಕಾರ್ಜುನ ಅವರೇ ಅದು ಆ ಮಾತು ಹೇಳಿದಾರೆ. ಅವರು ಎಲ್ಲರೂ ಸಕಾರಾತ್ಮಕ ಮಾತು. ಯಾಕಂದ್ರೆ ಪ್ರದೀಪ್ ಈಶ್ವರ್ ಅವ್ರು ಹೋದಾಗ ಸ್ವಲ್ಪ ಗಲಾಟೆ ಆಯ್ತಲ್ಲ, ಎಲ್ಲರೂ ಶಾಂತಿಯುತವಾಗಿ ಹೋಗೋಣ ಅಂತ ಹೇಳಿದ್ದಾರೆ. ಶಾಂತಿಯುತ ಮತದಾನ ಆಗುತ್ತೆ. ಈ 2 ಕ್ಷೇತ್ರದಲ್ಲಿ ಅದು ಅನುಕಂಪದ ಮೇಲೆ. ಇದು ಸರ್ಕಾರಕ್ಕೂ ಹೊಡೆದು ಬಿಡಲ್ಲ, ಪ್ರತಿಪಕ್ಷಕ್ಕೂ ಹೊಡೆದು ಬಿಡಲ್ಲ. ಇವ್ರು ಪ್ರಚಾರಕ್ಕೆ ಹೋಗುದೇ ತಪ್ಪು. ಯಾಕಂದ್ರೆ ಮಂತ್ರಿಗಳೆಲ್ಲ ಹೋಗಿ ಬಾಗಲಕೋಟದಲ್ಲಿ ದಾವಣಗೆರೆಯಲ್ಲಿ ಕೂತ್ರೆ ಸಾರ್ವಜನಿಕರು ಕೆಲಸ ಮಾಡೋರು ಯಾರು? ನೀವು ನನಗೆ ಕೇಳಿದ್ರೆ SS ಮಲ್ಲಿಕಾರ್ಜುನ್ ಸೇರಿದಂತೆ ನೀವೆಲ್ಲ ನಿಮ್ಮ ಕೆಲಸದಲ್ಲಿ ತೊಡಗಿ. ಅಲ್ಲಿ ಯಾರು ಹೋಗುದು ಬೇಕಾಗಿಲ್ಲ. ಶಾಮನೂರವರ ಅಭಿಮಾನಿಗಳು ಅವ್ರ ಮನೆಗೆ ಬಂದು ಅವ್ರ ಮತ ಹಾಕ್ತೀನಿ ಅಂತ ಅವರೇ ಹೇಳಿ ಮತ ಹಾಕ್ತಾರೆ. ಅದು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಮನೆಯಲ್ಲಿ ಮಲಗಿದ್ರು ಬರ್ತಾರೆ. ನಾನು ಸರ್ಕಾರಕ್ಕೆ ಹೇಳಕ್ ಬಯಸಿದ್ದೇನೆಂದ್ರೆ, ಅಪೋಸಿಷನ್ ಎಷ್ಟು ಜನ ನೀವು MLA ಮತ್ತು MP ಗಳಿದಿರಲ್ಲ, ನಿಮ್ ಕೆಲಸ ನೀವು ಮಾಡಿ ಪ್ರಚಾರಕ್ಕೆ ಹೋಗ್ಬೇಡಿ. ನಿಮ್ ಪಕ್ಷದ ಪದಾಧಿಕಾರಿಗಳು ಹೋಗ್ಬೇಡಿ. ಅಧ್ಯಕ್ಷರು ಹೋಗ್ಲಿ, ಉಪಾಧ್ಯಕ್ಷರು, ಪದಾಧಿಕಾರಿಗಳು ಹೋಗಿ. ಬಟ್ ಮಂತ್ರಿಗಳು ಹೋಗಿ ಮುಖ್ಯಮಂತ್ರಿ ಹೋಗ್ಕೊಂಡೋದು, ಅಪೋಸಿಷನ್ ಲೀಡರ್ ಹೋಗ್ಕೊಂಡೋದು ಅದು ಸರಿಯಾದ ಮಾರ್ಗ ಅಲ್ಲ. ಉಪಚುನಾವಣೆಯಲ್ಲಿ ನೀವು ಬೇರೆ ಸರ್ಕಾರ ತರಕ್ಕೂ ಆಗಂಗಿಲ್ಲ, ಈ ಸರ್ಕಾರ ಕೆಡವಕ್ಕೂ ಆಗಂಗಿಲ್ಲ. ಅವ್ರು ನಿಮ್ ಪಕ್ಷದ ಅಭ್ಯರ್ಥಿ ಗೆದ್ರು ಏನೂ ಲಾಸ್ ಆಗಲ್ಲ, ಅವ್ರ ಪಕ್ಷದ ಅಭ್ಯರ್ಥಿ ಗೆದ್ರು ಏನೂ ಲಾಸ್ ಆಗಲ್ಲ. ಅಲ್ಲಿ ಕಳ್ಕೊಳ್ಳುವಂಥದ್ದು ಏನಿಲ್ಲ, ಗಳಿಸುವಂಥದ್ದು ಏನಿಲ್ಲ. ಅಲ್ಲಿ ಏನಾಗಿದೆ ಅಂದ್ರೆ ಮನೆತನದವ್ರು ಅವ್ರು ಗೆಲ್ತಾರೆ. ಅದರಂತೆ ಆಗ್ತದೆ. ಬಟ್ ಇಲ್ಲಿ ಇದರಲ್ಲಿ ಸ್ವಲ್ಪ ತಪ್ಪಿದೆ, 2 ಕಡೆ ತಪ್ಪಿದೆ. ಬಾಗಲಕೋಟೆ ತಪ್ಪಿದೆ, 2 ಪಾರ್ಟಿಗೆ. ಇಲ್ಲಿ ಚರಂತಿ ಮಠ ಅವರ ತಮ್ಮನೂ ಬಂಡ ಆಗಿದ್ದಾರೆ. ಈ ಕಡೆ ಮೇಕೆಯವ್ರ ಮನೆತನದಲ್ಲಿ ಒಡಕಿದೆ. ಅದು ಈಕ್ವಲ್ ನಡೀತದೆ. ಬಟ್ ಇಲ್ಲಿ ಒನ್ವೇ ಆಗುತ್ತೆ. ದಾವಣಗೆರೆ ಅನ್ನೋದು ಒನ್ವೇ ಆಗುತ್ತೆ. ಸಮರ್ಥ ಗೆಲ್ತಾನೆ.
ನನ್ನ ಹೆಸರು ಹಜರತ್ ಅಬ್ದುಲ್ ಕರೀಂ ಹಾಸಿಂಪೀರ್ ದೇಸಾಯಿ, MA BEd, ಕನ್ನಡ, ಹಿಂದಿ, ಉರ್ದು ವಿಚಾರವಾದಿ, ಕ್ರಾಂತಿಕಾರಿ ಕವಿ, ರಾಷ್ಟ್ರೀಯ ಅಧ್ಯಕ್ಷ ನವರಂಗ್ ಕಾಂಗ್ರೆಸ್ ಪಾರ್ಟಿ. ನನ್ನ ದೂರವಾಣಿ ಸಂಖ್ಯೆ 9731269463.